ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಬರ್ರಿ ಯಾತ್ರೆಯ ಮುಂದಿನ ಭಾಗದಲ್ಲಿ ನಾವು ಎಲ್ಲಿ ಹೊಂಟಿವಿ ಅಂತ ಹೇಳಕತ್ತೀನಿ. ನೋಡ್ರಿ, ಕಾಶಿಯಿಂದ ನಾವೇನದ ಪ್ರಯಾಗ್ರಾಜಕ್ಕೆ ಹೊಂಟಿವಿ ಅಂದ್ರೆ ಕುಂಭಮೇಳಕ್ಕೆ. ಇದೇನದ ಕಾಶಿ ಒಳಗೆ ನಾವು ಬಸ್ ಸ್ಟ್ಯಾಂಡ್ ಹೊಂಟಿವಿ, ಬಸ್ ಮೂಲಕ ಹೋಗ್ತೀವಿ ಅಂತ ನಾನು ಹೋದ ವಿಡಿಯೋದೊಳಗೆ ಹೇಳಿದ್ದೆ. ಇದೇನದ ಕಾಶಿದೇನದ ಬಸ್ ಸ್ಟ್ಯಾಂಡ್ ಅದು ನೋಡ್ರಿ. ಬಂದಾಗ ಪ್ರಯಾಗ್ರಾಜಕ್ಕೆ ಹೋಗ್ಲಿಕ್ಕೆ ಬೇಕಾದಷ್ಟು ಬಸ್ ಅವ ಇಲ್ಲೇ. ಈಗ ನಾವು ಬಸ್ ನಿಂತದಂತ ಹತ್ತು ಕೂತೇವಿ. ಮುಂದೆ ನೋಡ್ರಿ ಬಸ್ ಎಷ್ಟು ಗದ್ದಲಾಗ್ತದೆ ಅಂತ ಹೇಳಿ. ಇಲ್ಲೇನದ ಬಸ್ ಸ್ಟ್ಯಾಂಡ್ ಭಾಳ ರಶ್ ಅದ, ಚಲೋ ಅದ, ದೊಡ್ಡದದ ಬಸ್ ಸ್ಟ್ಯಾಂಡ್ ಕಾಶಿ ಒಳಗೆ. ಅಲ್ಲಿಂದ ನಾವೇನದ ಪ್ರಯಾಗ್ರಾಜಕ್ಕೆ ಹೊಂಟೀವಿ. ಇದೇನದ ಕಾಶಿಪಟ್ಟಣ ನೋಡ್ರಿ, ಎಲ್ಲ ಕಾಣಿಸ್ತದಲ್ಲ ಇದ್ರೊಳಗೆ, ಕಿಟಕಿ ಒಳಗೆಲ್ಲ ಕಾಣಿಸ್ತದೆ ನೋಡ್ರಿ. ದೊಡ್ಡದದ ಕಾಶಿ, ಭಾಳ ದೊಡ್ಡದದ. ಕಾಶಿ ವಿಶ್ವವಿದ್ಯಾಲಯ ಅಂತೂ ಜಗತ್ ಪ್ರಸಿದ್ಧದ. ಸಿಕ್ಕಾಪಟ್ಟೆ ರಶ್ ಅಂದ್ರೆ ರಶ್ ಆಯ್ತು ನಮಗೆ. ನಾವೇನದ ಇಲ್ಲೇ 9 ಗಂಟೆಗೆ ಬಿಟ್ಟಿದ್ವಿ ಕಾಶಿನ. ಅಲ್ಲಿ ಎಷ್ಟೊತ್ತಿಗೆ ಹೋದ್ವಿ ಅಂತ ಹೇಳ್ತೀನಿ ನಾನು ನಿಮಗೆ ಮುಂದೆ. ನೋಡ್ರಿ, ಸಿಕ್ಕಾಪಟ್ಟಿ ರಶ್ ಅದ, ಮತ್ತು ಟ್ರಾಫಿಕ್ನು ಹಂಗೆ ಇತ್ತು. ಅಗದಿ ಸ್ವಲ್ಪ ಹೋಗೋದು ನಿಂದ್ರೋದು, ಮುಂದೆ ಬರ್ಬರ್ತಂತೂ ಭಾಳ ಅಂದ್ರೆ ಭಾಳ ಬೇಸರ ಬರ್ಲಿಕ್ಕತ್ತು, ಅಷ್ಟು ಲೇಟ್ ಆಯ್ತು ನಮಗೆ. ಇದೆಲ್ಲ ಏನದ ಕಾಶಿಪಟ್ಟಣದ ನೋಡ್ರಿ. ಇದು ದೊಡ್ಡದಂದ್ರೆ ದೊಡ್ಡದದ ಅಗ್ದಿ. ನೋಡ್ರಿ, ಇಲ್ಲಿಂದನೇ ಏನದ ಸ್ಟಾರ್ಟ್ ಆಯ್ತು ನಮಗೆ ಟ್ರಾಫಿಕ್ಕು. ಇವೆಲ್ಲ ಏನದ ಪ್ರಯಾಗ್ರಾಜಕ್ಕೆ ಹೋಗೋ ವೆಹಿಕಲ್ಸ್ ಇದ್ದು. ಸ್ವಲ್ಪ ಹೋಗೋದು ನಿಲ್ಲೋದು, ಫುಲ್ ಟ್ರಾಫಿಕ್ ಆಗೋದ್ರಿಂದ ಭಾಳ ರಶ್ ಇತ್ತು. ಈಗ ರೋಡಿಗೆಲ್ಲ ಏನದ ದೊಡ್ಡ ದೊಡ್ಡ ಪೋಸ್ಟರ್ ಹಾಕ್ಯಾರ, ಅಂದ್ರೆ ಕುಂಭಮೇಳದ್ದು ಸನಾತನ ಗರ್ವ ಮಹಾಕುಂಭ ಪರ್ವ ಅಂಥೇಳಿ ಹೀಗೆಲ್ಲ ದೊಡ್ಡ ದೊಡ್ಡ ಪೋಸ್ಟರ್ ಅವು ನೋಡ್ರಿ. ಇಲ್ಲಿಂದನೇ ಭಾಳ ಅಂದ್ರೆ ಭಾಳ ರಶ್ ಆಗ್ತದೆ. ಇದೇನದ ಕಾಶಿ ಆದಮೇಲೆ ಒಂದು ಊರು ಬಂತು. ಇಲ್ಲಂತೂ ಫುಲ್ ಹತ್ತಿದ್ರು ಜನ. ಬಸ್ಸಿನೊಳಗೆ ಜಾಗ ಇರಲಿಲ್ಲ, ಅಷ್ಟೊಂದು ಜನ ಹತ್ತಿದ್ರು ನೋಡ್ರಿ ಇಲ್ಲಿ. ಈ ಊರೊಳಗೆ ಬಸ್ ಸ್ಟ್ಯಾಂಡ್ನೊಳಗೆ ಜನ ಹೆಂಗೆ ಹತ್ಲಿಕ್ಕತ್ತಾರ, ಸಿಕ್ಕಾಪಟ್ಟಿ ಜನ ಹತ್ತಿದ್ರು ಬಸ್ನೊಳಗೆ. ಕಡೆ ಕಂಡಕ್ಟ್ರ್ ಸೀಟ್ ಇಲ್ಲ ಅಂಥೇಳಿ ಇದನ್ನು ಮಾಡ್ಲಿಕ್ಕತ್ರು. ಅಂದ್ರೆ ಸಾಕಷ್ಟು ಮಂದಿ ಇರೋದ್ರಿಂದ ಎಷ್ಟು ಬಸ್ ಬಿಟ್ಟರು ಏನದ ಸಾಲಾರ್ದಂಗೆ ಆಗಿತ್ತು, ಹಂಗೆ ಅಷ್ಟೊಂದು ಜನ ಇದ್ದರು. ಸೀಟ್ ಇಲ್ಲಾರ್ದಕ್ಕೆ ಫುಲ್ ಎಲ್ಲರೂ ಏನದ ನಿಂತ್ಕೊಂಡು ಬಂದರು, ಅಷ್ಟೊಂದು ಬಸ್ ಫುಲ್ ಇತ್ತು. ಈಗ ನೋಡ್ರಿ ಪ್ರಯಾಗ್ರಾಜ್ ಬಂತು. ಈಗ ಇವೇನದ ಬಸ್ ಸ್ಟ್ಯಾಂಡಿಗೂ ಬಿಡೋಂಗಿಲ್ಲ, ಅಂದ್ರೆ ಅದು ಎಲ್ಲಿ ಕುಂಭಮೇಳ ನಡೀತದೆ ಅದ್ರ ಹತ್ತಿರ ಬಿಡ್ತಾರೆ. ಹತ್ತಿರ ಅಂದರೆ ಭಾಳ ಹತ್ತಿರ ಅಲ್ಲ, ಸ್ವಲ್ಪ ನಡೆಯಬೇಕು ನಾವು. ಹೀಗಾಗಿ ಅಲ್ಲಿ ನಿಲ್ಲಿಸ್ತಾರೆ, ಬಸ್ ಸ್ಟ್ಯಾಂಡ್ಗೂ ನಿಲ್ಸಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿಂದನೇ ಸ್ಟಾರ್ಟ್ ಅದ ಎಲ್ಲ ಪಾರ್ಕಿಂಗು. ಜನ ಇಲ್ಲಿಂದನೇ ನಡ್ಕೋತ ಹೋಗ್ತಾರೆ. ನಮಗೂ ಏನದ ಬಸ್ಸು ಇಲ್ಲೇ ಇಳಿಸಿದ್ರು, ನಮಗೂ ಎಲ್ಲನೂ ಇಳೀರಿ ಅಂಥೇಳಿ. ನೋಡ್ರಿ, ಇಂಥದ್ರೊಳಗೆಲ್ಲ ಸತ್ಯಕ್ಕೆ ಏನದ ಕರ್ಕೊಂಡು ಹೋಗ್ಲಿಕ್ಕೆ ಕುಂಭಮೇಳದಿಂದ. ಗಾಡಿ ಒಳಗೆ ಬೈಕ್ ಒಳಗೆ ಸತ್ಯಕ್ಕೆ ಒಬ್ಬರಿಗೆ 500 ರೂಪಾಯಿ ಹಂಗೆ ಕರ್ಕೊಂಡು ಹೋಗ್ತಿದ್ರು. ಅಂದ್ರೆ ಒಂದು ಗಾಡಿ ಒಳಗೆ ಒಬ್ರಿಗೂ ಕೂತ್ಕೋಬೇಕಂತ ಹೇಳಕತ್ತಿದ್ರು. ಒಬ್ರಿಗೆ 500 ಅಂತ. ಆಟೋದವ್ರಂತೂ ಸಿಕ್ಕಾಪಟ್ಟೆ ಕೇಳಕತ್ತಿದ್ರು. ಮತ್ತು ಆಟೋ ಒಳಗೆ ಹೋಗಂಗಿಲ್ಲ, ಅವೇನು ಗೇಟ್ ಮಾಡ್ಯಾರ, ಅದ್ರ ಹೊರಗನೆ ನಿಲ್ಲಿಸ್ತಾರೆ. ನೋಡ್ರಿ ಜನ ಹೆಂಗದ. ನಮಗೂ ಸ್ವಲ್ಪ ಹೆದರಿಕೆ ಅನಿಸ್ತಿದ್ರೆ ಹೆಂಗೆ ಹೋಗೋದಪ್ಪ ಅಂಥೇಳಿ. ಆದರೂ ಮತ್ತು ದೇವ್ರ ದಯದಿಂದ ಎಲ್ಲ ಸುರಕ್ಷಿತ ಆಯ್ತು ನೋಡ್ರಿ. ಈಗ ನಾವೇನದ ಕೆಳಗಿಳಿದು ಆಟೋ ನೋಡ್ಕೋತ ಹೊಂಟೀವಿ. ಅಂದರೆ ಆಟೋದೊಳಗೆ ಹೋಗ್ಬಿಟ್ರೆ ಅದು ಭಾಳ ನಡೆಯೋದಾಗ್ತದೆ ಅಂತ ಹೇಳಿದ್ರು ಅಲ್ಲೇ. ಹೀಗಾಗಿ ಆಟೋ ನೋಡ್ಕೊಂಡು ಹೊಂಟೇವಿ. ಸಿಕ್ತು ನಮಗೆ ಆಟೋ. ಅದೇನದ ಕರೆಕ್ಟಾಗಿ ನಮಗೆ ಆಟೋ ಏನದ ಭಾಳ ಚಲೋ ಇದ್ದ ಮನುಷ್ಯ ಆಟೋದತ್ತ. ಅವ್ರು ಏನು ಮಾಡಿದ್ರು, ನಮಗೆ ಯಾವ ಗೇಟ್ ಹತ್ರ ನಮಗೆ ತ್ರಿವೇಣಿ ಸಂಗಮ ಕೊಡ್ತದೆ ಅಂದ್ರೆ 21ನೇ ಗೇಟ್ ಮುಂದೆ ನಮಗೆ ಕರೆಕ್ಟ್ ನಿಲ್ಲಿಸಿದ್ರು. ಹೀಗಾಗಿ ನಮಗೆ ಒಳಗೆ ಬೋಟ್ನಿಂದ ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗೋದೇನು ಬರಲಿಲ್ಲ. ಯಾಕಂದರೆ ಎಲ್ಲಿ ಅದು ಕೂಡ್ತದ ನದಿ, ಅಲ್ಲೇ ನಮಗೆ ಸ್ನಾನ ಮಾಡೋದು ಒಂದು ಭಾಗ್ಯ ದೊರೀತು. ಹೀಗಾಗಿ ಅವ್ರು ಆಟೋದವ್ರು ಅಲ್ಲೇ ನಿಲ್ಲಿಸಿದ್ರಿಂದ ನಮಗೆ ಅದೊಂದು ಭಾಳ ಅನುಕೂಲ ಆಗಿಬಿಡ್ತು. 21ನೇ ಗೇಟಿಗೆ ನಮಗೆ ಏನಾದ ನಿಲ್ಲಿಸಿದ್ರು. ನೋಡಿರಿ, ಪೊಲೀಸರು ಅಂತೂ ಎಲ್ಲಿ ನೋಡ್ತೀರಿ ಅಲ್ಲಿ ಪೊಲೀಸರು. ಜನ ಅಂದ್ರೆ ಜನ. ಇಲ್ಲಿಂದ ಏನದ ಕುಂಭಮೇಳ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಇವೇನದ ಹಿಂಗೆ ಗೇಟ್ ಮಾಡ್ಯಾರ ಇವನ್ನ. ನಾವು 21ನೇ ಗೇಟ್ನೊಳಗೆ ಇಳಿದು ಒಳಗೆ ಹೋದ್ವಿ. ಭಾಳ ಅಂದ್ರೆ ಭಾಳ ನಡಿಬೇಕಾಗ್ತದೆ. ಏನಿಲ್ಲ ಅಂದ್ರೂ ಕನಿಷ್ಠ ಒಂದು 8-10 ಕಿಲೋಮೀಟ್ರ್ ಆದರೂ ನಾವು ನಡಿಯಬೇಕಾಗ್ತದೆ. ಲಗೇಜ್ ಇದ್ರೆ ಒಂಚೂರು ಭಾಳ ತ್ರಾಸ ಆಗ್ತದೆ. ಹೀಗೆಲ್ಲ ರೂಮ್ ಮಾಡಿ ಇಟ್ಟು ಬಂದರೆ ಏನು ಅನ್ಸಂಗಿಲ್ಲ, ಬರೀ ಸ್ನಾನದ ಪೂರ್ತಿಯಾಗಿ ತೊಗೊಂಬಂದ್ರೆ. ದೊಡ್ಡ ಲಗೇಜ್ ಇದ್ದವರೆಲ್ಲ ಪಾಪ ಭಾಳ ತ್ರಾಸ ಆಗ್ತದೆ. ಮತ್ತು ವಯಸ್ಸಾದವ್ರು ಬಂದಿದ್ರು, ಸಣ್ಣ ಕೂಸ್ರಿ 8-10 ತಿಂಗಳದ್ದು ಕೂಸಿನ ಕರ್ಕೊಂಬಂದಿದ್ರು. ಅವನ ಸತೆಗೆ ಏನದ ನೀರಾಗಿ ಮುಳುಗಿಸಿ ಸ್ನಾನ ಮಾಡಿಸ್ಲಿಕ್ಕತ್ತಿದ್ರು. ಅವ್ರು ಭಾಳ ಗಟ್ಟಿನೇ ಇರ್ತಾರೆ ನೋಡ್ರಿ. ಉತ್ತರ ಕಡೆ ಮಂದಿ ಎಲ್ಲ ಭಾಳ ಗಟ್ಟಿರ್ತಾರೆ. ಹಿಂಗಾಗಿ ವಯಸ್ಸಾದವ್ರ ಸತಿ ಬಂದರು. ಮತ್ತು ಒಳಗಂದ್ರೆ ಆಟೋ ಅಂತೂ ಬಿಡೋಂಗಿಲ್ಲ, ಒಳಗೆ ಬರೀ ನಡಿಯಬೇಕು ಕಂಪಲ್ಸರಿ. ಹಿಂಗಾಗಿ ಎಲ್ಲರೂ ಲಗೇಜ್ ತೊಗೊಂಡು ನೋಡ್ರಿ. ಈ ಕಡೆ ಬರೋರೆಲ್ಲ ಏನದ ಸ್ನಾನ ಮಾಡಿ ಬರ್ಲಿಕ್ಕತ್ತಾರ. ಹಿಂಗೆ ಹೋಗೋರು ಏನದ ಈಗ ಸ್ನಾನಕ್ಕೆ ಹೊಂಟಾರ. ಬೇಕಾದಷ್ಟು ಅಂಗಡಿಗಳವ. ಮತ್ತು ಇವೆಲ್ಲ ನೀರು ತುಂಬ್ಕೊಳ್ಳಿಕ್ಕೆ ಕ್ಯಾನ್ ಇದ್ವು, ಎಲ್ಲ ಕಡೆ ಕ್ಯಾನ್ ಹಚ್ಚಿದ್ರು. ನಾವು ಏನದ ಇವನ್ ಕ್ಯಾನ್ ತೊಗೊಂಡ್ವಿ ನೀರು ತುಂಬ್ಕೋಬೇಕಂಥೇಳಿ ನದಿಗೂ. ನೋಡ್ರಿ ಜನ
ದೊಡ್ಡ ಜಾಗ ಇರೋದ್ರಿಂದ ಎಷ್ಟೋ ಜನ ಇದ್ದರೂ ಕಾಣಂಗಿಲ್ಲ. ಅಂದರೆ ಅಷ್ಟು ಭಾಳ ಇದ್ರ ಹುಣ್ಣಿಮೆ ಅಮಾವಾಸ್ಯೆ ಇದ್ದಷ್ಟೇನಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ಇದ್ದರೂ ಬೇಕಾದಷ್ಟು ಜನ ಇದ್ದರು. ಅದನ್ನು ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಅನಿಸ್ತು. ನೋಡಿರಿ ಇವು ಕ್ಯಾನ್ ಇದೆ, 100 ರೂಪಾಯಿಗೆ ಒಂದು ಅಂತ ಹೇಳಿದರು. ಅದಕ್ಕಿಂತ ಕಡಿಮೆ ಕೊಡೋಂಗಿಲ್ಲ ಅಂದರು. ಹಾಗಾಗಿ 2 ಕ್ಯಾನ್ ತೊಗೊಂಡ್ವಿ ನಾವು. ನೋಡಿರಿ ಎಷ್ಟೊಂದು ದೊಡ್ಡ ಜಾಗ ಇದೆ. ಆದ್ರೆ ನಡೆದದ್ದು ಗೊತ್ತಾಗಂಗಿಲ್ಲ, ಬೇಕಾದಷ್ಟು ಜನ ಇರೋದ್ರಿಂದ ಅವ್ರ ಜೊತೆ ಹೋಗ್ತೀವಿ. ನಾವಿಲ್ಲಿ ಏನದ 4 ಗಂಟೆಗೆ ಬಂದು ಮುಟ್ಟಿದ್ವಿ ನೋಡಿರಿ ಪ್ರಯಾಗಕ್ಕೆ. 12ಕ್ಕೆ ಬರೋದು ನಮ್ಮದು ಬಸ್ಸು. 4 ಗಂಟೆಗೆ ಬಂದ ಟ್ರಾಫಿಕ್ ಭಾಳ ಇರೋದ್ರಿಂದ ಆಗಲೇ ಸಾಯಂಕಾಲನ ಆಗಿಬಿಟ್ಟಿತ್ತು. ಇಲ್ಲೆಲ್ಲ ಏನದ ಸ್ನಾನದ್ದು ಇದೇ ನದಿ ದಂಡಿ ತ್ರಿವೇಣಿ ಸಂಗಮನ ಇರೋದ್ರಿಂದ ನಮಗೆ ಭಾಳ ಖುಷಿ ಆಯಿತು. ಮತ್ತು ನಾವೇನು ಬೋಟ್ನಾಗ ಹೋಗೋದಂತ ಏನು ಆಗಲೇ ಇಲ್ಲ. ಹಾಗಾಗಿ ಇಲ್ಲೇ ನಾವು ಸ್ನಾನ ಮಾಡಿದ್ವಿ. ಇಲ್ಲೇನದ ನಾವು ಸಂಕಲ್ಪ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಯುರ ಆರೋಗ್ಯ ಆಯಸ್ಸು ಸಮಾಧಾನ ಸಿಗಲಿ ಅಂಥೇಳಿ ಒಂದು ಸಂಕಲ್ಪದಿಂದ ನಾವೇನದ ತ್ರಿವೇಣಿ ಸಂಗಮದೊಳಗೆ ಸ್ನಾನ ಮಾಡಿದ್ವಿ ನೋಡಿರಿ. ಇಲ್ಲಿ ನಿಮ್ಗೆ ಹಾಸ್ಕೊಳ್ಳಿಕ್ಕೆ ಪ್ಲಾಸ್ಟಿಕ್ ಕವರು ಸಿಗ್ತಾವೆ. ಮತ್ತು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅಂದರೆ ಸ್ನಾನ ಆದಮೇಲೆ ಒಂದು ರೂಮ್ ಮಾಡ್ಯಾರ. ಅದೇನು ಸಾಲಂಗಿಲ್ಲ ಇಷ್ಟು ಜನಕ್ಕೆ. ಅಲ್ಲೇ ಮಾಡಿದ್ರು ಏನು ತಪ್ಪಲ್ಲ, ಯಾತ್ರಾ ಸ್ಥಳ ಇರ್ತದೆ ನೋಡಿರಿ. ಇಲ್ಲಿ ನಾವು ಪ್ರಯಾಗಕ್ಕೆ 4 ಗಂಟೆಗೆ ಬಂದು ಮುಟ್ಟಿದ್ರು. ನಡ್ಕೋತ ಬಂದು ಆಟೋದೊಳಗೆ ಬಂದು ಮತ್ತು ಒಳಗೆ ನಡೆಯೋದ್ರಿಂದ ಭಾಳ ಲೇಟ್ ಆಯಿತು. 5:30 ಆಯಿತು. ಇಲ್ಲಿ ನಾವು ಸ್ನಾನ ಮಾಡ್ಲಿಕ್ಕತ್ತೀವಿ ಅಂದರೆ ಗೋಧೂಳಿ ಮುಹೂರ್ತದೊಳಗೆ ಸೂರ್ಯ ಮುಳುಗೋ ಟೈಮ್ನೊಳಗೆ ನೋಡ್ರಿ ನಾವು ಸ್ನಾನ ಮಾಡ್ಲಿಕ್ಕತ್ತೀವಿ. ಯಾವುದಾದ್ರೇನು ಪುಣ್ಯಕ್ಷೇತ್ರದೊಳಗೆ ಯಾವುದಿದ್ರು ಪವಿತ್ರನ ಅದೆಲ್ಲ ಸ್ನಾನ ಆದ ಮುಗಿಸ್ಕೊಂಡು ದೇವಿಗೆ ಉಡಿ ತುಂಬಿ ನದಿಗೆ, ಆಮೇಲೆ ಅಂದರೆ ಮಹಾರಾಜರಿಗೆ ಆರತಿ, ಗಂಗೆಗೆ ಆರತಿ ಎಲ್ಲ ಮಾಡಿದ್ವಿ. ಮತ್ತು ಇದು ನೋಡಿರಿ ಹಣಿಗೆ ಎಲ್ಲರಿಗೂ ಬರೀತಿದ್ರು. ಹಿಂಗೆ ಎಲ್ಲರೂ ಬರ್ಸ್ಕೊತಿದ್ವಿ. ಪ್ರತಿಯೊಬ್ಬರು ಏನದ ಬರ್ಸ್ಕೊಂಡು ಇಲ್ಲಿ ಸ್ನಾನ ಆದಮೇಲೆ ಈಗ ನೋಡ್ರಿ ಯಾರಾತು ನಾವು ಕುಂಭಮೇಳಕ್ಕೆ ಹೋಗಲಿಲ್ಲ ಅಂಬೋ ಹಳಾಳಿ ಬೇಡ. ಯಾಕಂತಂದ್ರೆ ಇದೇನದ ಪವಿತ್ರವಾದ ಸ್ಥಾನದ ಕೋಟ್ಯಾನುಕೋಟಿ ಭಕ್ತರು ಇಲ್ಲಿ ಸ್ನಾನ ಮಾಡ್ಯಾರ. ಮತ್ತು ಅನೇಕ ಸಾಧು ಸಂತರು ಸ್ನಾನ ಮಾಡ್ಯಾರ. ಆ ಪುಣ್ಯದ್ದೇನದ ಫಲ ಈ ನದಿಯನ್ನು ಇನ್ನೂ ಪವಿತ್ರಗೊಳಿಸಿದಂತ ನನ್ನ ಭಾವನೆ ಅದ. ನಿಮಗೊಂದು ಸಣ್ಣ ಕತೆ ಹೇಳ್ಬೇಕಂದ್ರೆ, ಹಿಂದಕ್ಕೆ ಕನಕದಾಸರು ಏನದ ತಿರುಪತಿಗೆ ಹೊಂಟಿರ್ತಾರೆ. ಅವಾಗ ವೆಂಕಪ್ಪ ಏನದ ಪೂಜಾರಿ ಕನಸಿನೊಳಗೆ ಬಂದು ನಾಳೆ ಕನಕದಾಸರು ಬರ್ತಾರೆ ಅಂತ ಇಷ್ಟು ಹೇಳ್ತಾನೆ. ಅದಕ್ಕೆ ಅವರೆಲ್ಲ ತಯಾರಿ ಮಾಡ್ಕೋತಾರೆ ಕನಕದಾಸರಿಗೆ ಸ್ವಾಗತ ಮಾಡ್ಲಿಕ್ಕಂತ. ಇವ್ರು ಕನಕದಾಸರು ಒಂದು ಕಂಬಳಿ ಹಾಕ್ಕೊಂಡು ಒಂದು ತಂಬೂರಿ ಹಿಡ್ಕೊಂಬರ್ತಾರೆ. ಅವ್ರು ಪೂಜಾರಿ ಅವ್ರಿಗೆ ಗೊತ್ತಾಗಂಗಿಲ್ಲ ಇವರ ಕನಕದಾಸರು ಅಂಥೇಳಿ. ಅವ್ರು ಬಂದು ಒಂದು ಗುಡಿ ಕಟ್ಟಿ ಮೇಲೆ ಕೂಡ್ತಾರೆ. ಅವ್ರು ಸಾಯಂಕಾಲದವರೆಗೂ ದಾರಿ ನೋಡಿ ಕನಕದಾಸರು ಬರಲಿಲ್ಲ ಅಂತ ವಾಪಸ್ ಹೋಗ್ತಾರೆ. 1 ದಿವಸ ಆಗ್ತದೆ, 2 ದಿವಸ ಆಗ್ತದೆ, 3 ದಿವಸ ಆದರೂ ಕನಕದಾಸರು ವೆಂಕಟೇಶ್ವರನ ದರ್ಶನಕ್ಕೆ ಹೋಗಂಗಿಲ್ಲ ಒಳಗೆ. ಆವಾಗ ವೆಂಕಪ್ಪನ ಸ್ವತಃ ಪ್ರತ್ಯಕ್ಷನಾಗಿ ಹೊರಗೆ ಬಂದು ಕನಕದಾಸರಿಗೆ ಹೇಳ್ತಾನೆ, ಬಾರಪ್ಪ ಒಳಗೆ ನನ್ನ ದರ್ಶನಕ್ಕೆ ಅನ್ಕೊಳ್ಳಿ. ಆವಾಗ ಕನಕದಾಸರು ಹೇಳ್ತಾರೆ, ಇಲ್ಲ ನಾನು ನಿನ್ನ ದರ್ಶನಕ್ಕೆ ಬಂದಿಲ್ಲ, ನಿನ್ನ ಭಕ್ತರ ದರ್ಶನಕ್ಕೆ ಬಂದೀನಿ ಅಂತ. ಅದಕ್ಕೆ ಭಕ್ತರದ್ದು ಅಷ್ಟು ಮಹತ್ವದ ನೋಡ್ರಿ. ಎಲ್ಲರೂ ಒಂದು ಶುದ್ಧ ಭಾವನೆ ಇಟ್ಟುಕೊಂಡನ ಇಲ್ಲಿ ಸ್ನಾನ ಪೂಜೆ ಮಾಡಿ ಹೋಗಿರ್ತಾರೆ. ಅವ್ರದ್ದೇನದ ಕಾಲ್ಧೂಳಿ ಇದ್ರೊಳಗೆ ಬಿದ್ದರಿಂದ ಮತ್ತೊಂದಿಷ್ಟು ಏನದ ಇದು ನದಿ ಪವಿತ್ರ ಆಗಿದೆ. ಮತ್ತು ಹಂಗೆ ಸಾಧು ಸಂತರ ಸತೇಕ ಎಲ್ಲರೂ ಇಲ್ಲೇ ಸ್ನಾನ ಮಾಡೋದ್ರಿಂದ ಹಿಂದಕ್ಕೆ ಭಗೀರಥ ರಾಜ ಗಂಗೆನ ಭೂಲೋಕಕ್ಕೆ ತರ ಮುಂದೆ ಗಂಗಾ ಮಾತಾ ಹೇಳ್ತಾ ಅಂತ ನಾವು ಭೂಮಿಯೊಳಗೆ ಹರಿಯಂಗಿಲ್ಲ. ಯಾಕಂದ್ರೆ ಜನರ ಪಾಪ ಎಲ್ಲ ನಾನು ಕಟ್ಕೋಬೇಕಾಗ್ತದೆ ಅಂದ್ಕೊಳ್ಳಿ. ಆವಾಗ ಭಗೀರಥ ರಾಜ ಹೇಳ್ತಾರಂತೆ, ಇಲ್ಲ ಸಾಧು ಸಂತರು ನಿನ್ನ ನದಿಯೊಳಗೆ ನಿಂದರೊಳಗೆ ಸ್ನಾನ ಮಾಡಿದ್ರಂದ್ರೆ ಎಲ್ಲ ನಿಂದು ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿ. ಹಂಗೆ ಏನದ ಸಾಧು ಸಂತರು ಭಕ್ತರು ಎಲ್ಲ ಸ್ನಾನ ಮಾಡಿದ ಈ ಪುಣ್ಯ ನದಿ ಏನದ ಯಾವಾಗಿದ್ರೂ ಪವಿತ್ರನ ಇನ್ನೂ ಹೆಚ್ಚು ಪವಿತ್ರ ಆಗಿರ್ತದೆ. ನೀವು ಯಾವಾಗ ಹೋಗಿ ಸ್ನಾನ ಮಾಡಿದ್ರೂ ಅಲ್ಲಿ ಪವಿತ್ರತೆ ಇದ್ದೇ ಇರ್ತದೆ. ಯಾರು ಮತ್ತೇನದ ಕುಂಭಮೇಳಕ್ಕೆ ಹೋಗಿಲ್ಲ ಅಂತ ಹಳಾಳಿ ಮಾಡ್ಕೊಬೇಡ್ರಿ. ಮತ್ತು ಹೋಗಿಲ್ಲ ಅನ್ನೋಕ್ಕಿಂತ ನೀವು ಅಲ್ಲೇ ಕೂತ್ಕೊಂಡು ಕುಂಭಮೇಳ ಅಂತ ಅಂದ್ರೆ ಮನಸ್ಸು ನಮ್ದು ಎಲ್ಲಿರ್ತದೆ ಅದ ಪವಿತ್ರ ನೋಡ್ರಿ. ಅಲ್ಲೇ ನಾವು ಇದ್ದಂಗೆ ಅಂದ್ರೆ ಕುಂಭಮೇಳದ ನೆನೆಸ್ಕೊತಿದ್ರೆ ಅಲ್ಲೇ ಮನಸ್ಸಿದ್ದಂಗೆ. ಈಗೇನದ ಸಾಧು ಸಂತರನ್ನ ಭೇಟಿ ಆಗೋಣ. ದಕ್ಷಿಣ कर्नाटक से ಬೆಂಗಳೂರಲ್ಲಿ ಯಲಹಂಕ. ಜೈ ಶ್ರೀರಾಮ್. ಅಲ್ಲೊಬ್ಬರು ಸಾಧುಗಳನ್ನ ನಮಸ್ಕಾರ ಮಾಡಿ ಮತ್ತು ಇಲ್ಲೂ ಬಂದು ನೋಡ್ರಿ. ಇಲ್ಲಿನ ದೂರಿಂದ ನಮಸ್ಕಾರ ಮಾಡಿದ್ವಿ. ಮತ್ತು ಯಾಕಂದ್ರೆ ಒಬ್ಬೊಬ್ಬರು ಇದು ಏನಾರು ಹಿಂಗೆ ಬ್ಯಾಡ್ ಅಂತಿರ್ತಾರೆ ವಿಡಿಯೋ ಅದು ಮಾಡಲಿಕ್ಕೆ. ಹೀಗಾಗಿ ನಾವು ಅವ್ರಿಗೆ ದೂರಿಂದನೇ ನಮಸ್ಕಾರ ಮಾಡಿ ಎಲ್ಲ 1 2 3 ಮಂದಿ ಸಾಧುಗಳನ್ನ ದರ್ಶನ ಆಯ್ತು. ಇಷ್ಟೆಲ್ಲ ಆಗೋವರೆಗೂ ಅಂದ್ರೆ ನಮಗೇನದ 8:30 9 ಗಂಟೆ ಹೊಡಿತು. ಅಲ್ಲಿಂದ ನಾವು ಪ್ರಯಾಗ್ರಾಜದ್ದು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಮತ್ತು ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಏನು ಸಿಗ್ತದೆ ಅದನ್ನು ಸ್ವಲ್ಪ ತಿಂದ್ವಿ. ಅಂದರೆ ಊಟ ಅಂತ ಮಾಡಲಿಲ್ಲ, ಭಾಳ ಹೊತ್ತಾಗಿರೋದ್ರಿಂದ ಅಲ್ಲೇ ಸ್ವಲ್ಪ ಏನಾರು ತೊಗೊಂಡು ನಾವು ಬಸ್ ಹತ್ತಿ ಕಾಶಿಗೆ ಬರ್ಲಿಕ್ಕತ್ತೀವಿ ನೋಡ್ರಿ. ಮತ್ತೇನದ ಅದರ ಟ್ರಾಫಿಕ್ ಅದ, ಹಗಲು ಯಾವುದೋ ರಾತ್ರಿ ಯಾವುದೋ ಅನ್ನೋಂಗಿತ್ತು, ಯಾವುದೂ ಗೊತ್ತಾಗ್ತಿದ್ದಿಲ್ಲಲ್ಲೇ. ಈಗ 2:15 ಏನದ ನಾವು ಮಧ್ಯರಾತ್ರಿ 2:15 ಕಾಶಿಗೆ ಬಂದ್ವಿ. ಅಷ್ಟೊಂದು ರಶ್ ಅದ. ಮತ್ತು ಕಾಶಿ ಒಳಗೆ ಭಾಳ ಗದ್ದಲಾಗಿದ್ದರಿಂದ ಅವತ್ತೇನಾಗಿತ್ತಂತ ಲಾಠಿ ಚಾರ್ಜ್ ಆಗಿತ್ತಂತ. ಹೀಗಾಗಿ ಹೊರಗಿಂದ ಅಂದರೆ ಬೇರೆ ರಾಜ್ಯದ್ದು ಏನದ ಗಾಡಿ ಯಾವುದೂ ಒಳಗೆ ಬಿಡ್ಲಿಕ್ಕೆ ಹತ್ತಿದ್ದಿಲ್ಲ. ಪೊಲೀಸರಲ್ಲಿ ನಿಂತ್ಕೊಂಡು ಎಲ್ಲನೂ ಕಾಶಿಯಿಂದ ಹೊರಗೆ ಕಳಿಸ್ಲಿಕ್ಕೆ ಹತ್ತಿದ್ರು. ಅಷ್ಟೊಂದು ರಶ್ ಇತ್ತಂತ ಅವ್ರು ಗುರುಗಳು ಹೇಳಿದ್ರು ನಮಗೆ. ಆಮೇಲೆ ಮರುದಿವಸ ಹಿಂಗಾಗ್ಯದ ಅಂಥೇಳಿ ನಿನ್ನೆ ನಾವೆಲ್ಲ ಅದನ್ನು ಮುಗಿಸ್ಕೊಂಡು ಬರೋವತ್ತನ ಅಂದರೆ 2:30 ಹೊಡಿತು ನೋಡ್ರಿ. ಇದು ನೋಡ್ರಿ ಕಾಶಿದು ಅಂದ್ರೆ ರೈಲ್ವೆ ಸ್ಟೇಷನ್ ಅದ. ಜನ ಮಲಗ್ಯಾರ ಅಂದ್ರೆ ಹೇಳ್ತೀನಿ ನಿಮಗೆ, ಒಂದು ಇರಿಬಿ ಹೋಗ್ಲಿಕ್ಕೂ ಜಾಗ ಇರಂಗಿಲ್ಲ, ಹಂಗೆ ಮಲ್ಕೊಂಡಿದ್ರು. ಅಷ್ಟೊಂದು ಜನ ಇದ್ದರು. ನಾವು ಅಲ್ಲಿಂದ ಕಾಶಿಗೆ ಬಂದು ಮರುದಿವಸ ಏನದ ಮತ್ತೊಂದು ತೀರ್ಥಕ್ಷೇತ್ರಕ್ಕೆ ಹೋದ್ವಿ. ಆ ತೀರ್ಥಕ್ಷೇತ್ರಕ್ಕೆ ಹೋದ್ವಿ, ಏನೇನು ನೋಡಿದ್ವಿ ಎಲ್ಲನೂ ಏನದ ಮುಂದಿನ ಭಾಗದೊಳಗೆ ನೋಡೋಣಂತ. ಶ್ರೀರಾಮ ಸಮರ್ಥ.